ಪ್ರತಿ ವರ್ಷ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಕಾಡುವ ಒಂದು ಪ್ರಶ್ನೆ ಅಥವಾ ಒಂದು ವಿಭಾಗ ಅಂದರೆ ಮಾನಸಿಕ ಸಾಮರ್ಥ್ಯದ ಈ ಪ್ರಶ್ನೆಗಳು. ಹಗಲು ರಾತ್ರಿ ಎಂದೆಣಿಸದೆ ಓದುವ ಈ ವಿದ್ಯಾರ್ಥಿಗಳಿಗೆ ಆಗುವ ಒಂದು ತಡೆಗೋಡೆ ಎಂದರೆ ಮಾನಸಿಕ ಸಾಮರ್ಥ್ಯದ ಪ್ರಶ್ನೆಗಳು. 15ರಿಂದ 20 ಕ್ವೆಶ್ಚನ್ಸ್ ಬಂದರೂ ಸಹ ವಿದ್ಯಾರ್ಥಿಗಳ ಭವಿಷ್ಯವನ್ನೇ ಬರೆಯುವ ಶಕ್ತಿ ಉಳ್ಳುವುದು ಈ ಮಾನಸಿಕ ಸಾಮರ್ಥ್ಯ ವಿಭಾಗಕ್ಕೆ. ಯಾರು ಲಿಸ್ಟ್ ಒಳಗಡೆ ಇರ್ತಾರೆ, ಯಾರು ಲಿಸ್ಟ್ ಆಚೆ ಹೋಗ್ತಾರೆ, ಎಲ್ಲ ಇವ್ರು ಡಿಟರ್ಮಿನ್ ಮಾಡುತ್ತೆ ಈ 15-20 ಕ್ವೆಶ್ಚನ್ಗಳು. ಹೋಗ್ತಾ ಹೋಗ್ತಾ ಪೇಪರ್ ಹ್ಯಾಸ್ ಬಿಕಮ್ ಟ್ರಿಕಿ, ಪೇಪರ್ ಹ್ಯಾಸ್ ಬಿಕಮ್ ಟಫರ್, ಪೇಪರ್ ಹ್ಯಾಸ್ ಬಿಕಮ್ ಅನ್ಪ್ರೆಡಿಕ್ಟಬಲ್. ಆಪ್ಟಿಟ್ಯೂಡ್ ಕ್ವೆಶ್ಚನ್ ಹೇಗೆ ಅಂದ್ರೆ, ನಾವು ಸ್ಟಾರ್ಟ್ ಮಾಡಿದಾಗ ಈಸಿ ಮಾಡ್ಬಿಡ್ಬೋದು ಅನ್ಕೋತೀವಿ, ಮಾಡ್ತಾ ಮಾಡ್ತಾ ಏನಿದೆ ಟ್ರಿಕ್ಕಿ ಅಂತ ಅನ್ಕೋತೀವಿ. ರೀಡಿಂಗ್ ಕಾಂಪ್ರಿಹೆನ್ಷನ್ ಅಂದ್ರೆ ಇಡೀ ಪ್ಯಾರಾ ಓದಕ್ಕೆ ಟೈಮ್ ವೇಸ್ಟ್ ಆಗ್ತಿದೆ. ಲಾಜಿಕಲ್ ರೀಸನಿಂಗ್ ಕ್ವೆಶ್ಚನ್ಸ್ ಹೇಗಿದೆ ಅಂದ್ರೆ, ಸ್ಟಾರ್ಟ್ ಮಾಡಿದಾಗ 30 ಸೆಕೆಂಡ್ಸ್ ಅಲ್ಲಿ ಮುಗಿಸ್ಬೋದು ಅನ್ಸುತ್ತೆ, ಆದ್ರೆ ಹೋಗ್ತಾ ಹೋಗ್ತಾ 8 ನಿಮಿಷ 12 ನಿಮಿಷ ತಗೊಂಡ್ಬಿಡುತ್ತೆ ಈ ಕ್ವೆಶ್ಚನ್ಸ್. ಈ ಸಿಸ್ಯಾಟ್, ಮೆಂಟಲ್ ಎಬಿಲಿಟಿ, ಮಾನಸಿಕ ಸಾಮರ್ಥ್ಯಗಳು 3 ತರ ಇಂಟರ್ಸೆಕ್ಷನ್: ಲಾಜಿಕಲ್ ರೀಸನಿಂಗ್, ಲಾಜಿಕಲ್ ಮೈಂಡ್, ಬೇಸಿಕ್ ಮ್ಯಾಥ್ಸ್ ಮತ್ತೆ ಸ್ಟ್ರಾಟಜಿಕ್ ರೀಡಿಂಗ್ ಇಂಟರ್ಸೆಕ್ಷನ್ ಆಗಿರುತ್ತೆ. ನಾವು ಇಲ್ಲಿ ಒಂದ್ ಪ್ರಶ್ನೆಗೆ ಮಿನಿಮಮ್ ನಂಬರ್ ಆಫ್ ಸ್ಟೆಪ್ಸ್ ಅಲ್ಲಿ ಹೇಗೆ ಆನ್ಸರ್ಸ್ ಬರೋದು, ಟ್ರ್ಯಾಪ್ ಆಪ್ಷನ್ಸ್ ನ ಹೆಂಗ್ ಕಂಡುಹಿಡಿಯೋದು, ಮತ್ತೆ ಲ್ಯಾಂಗ್ವೇಜ್ ಟ್ವಿಸ್ಟ್ ನ ಹೆಂಗ್ ಅರ್ಥ ಮಾಡ್ಕೊಳ್ಳೋದು, ಲಾಜಿಕಲ್ ರೀಸನಿಂಗ್ ನ ಹೆಂಗ್ ಮಾಡೋದು, ಲಾಜಿಕಲಿ ಆಪ್ಷನ್ಸ್ ನ ಹೆಂಗ್ ಎಲಿಮಿನೇಟ್ ಮಾಡೋದು ನೋಡೋಣ. ಎಕ್ಸಾಕ್ಟ್ KEA KPSC ಪ್ಯಾಟರ್ನ್ ಕ್ವೆಶ್ಚನ್ಸ್ ನ ಇಲ್ಲಿ ನಾವು ಡಿಸ್ಕಸ್ ಮಾಡೋಣ. ಇಲ್ಲೊಂದು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಮುಖಾಂತರ ಪ್ರತಿಯೊಂದನ್ನು ಸಾಲ್ವ್ ಮಾಡೋಣ. ಯಾವುದೇ ಸ್ಟೆಪ್ ಸ್ಕಿಪ್ಸ್ ಮಾಡಿಲ್ಲದೆ ಪ್ರತಿ ಸ್ಟೆಪ್ ಅರ್ಥ ಆಗೋ ರೀತಿ, ಸುಲಭದ ರೀತಿ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡೋಣ. ಇದು ಮಿನಿಮಮ್ ಸ್ಟೆಪ್ಸ್ ಮತ್ತೆ ಶಾರ್ಟೆಸ್ಟ್ ಟೈಮ್ ಇಂದ ಮಾಡಬಹುದಾಗಿರುತ್ತೆ. ಕೆಲವು ಮಿಸ್ಕನ್ಸೆಪ್ಷನ್ಸ್ ಇರುತ್ತೆ. ಏನಂದ್ರೆ, ನಾನು ಮ್ಯಾಥ್ಸ್ ಅಲ್ಲಿ ಸ್ಟ್ರಾಂಗ್ ಇದೀನಿ, ನಾನು ಯಾಕೆ ಸಾಲ್ವ್ ಮಾಡಬೇಕು? ಸಿಸ್ಯಾಟ್ ಮೆಂಟಲ್ ಅಬಿಲಿಟಿನ ಈಸಿ ನಾನು ಯಾಕೆ ಬೇಕು? ನಾನು ಬರೀ ಓದ್ಕೊಂಡು ಹೋದ್ರೆ ಸಾಕು, ಪ್ರಾಕ್ಟೀಸ್ ಮಾಡ್ಬೇಕಾ ನಾನು? ಅಥವಾ ಥಿಯರಿ ಸಬ್ಜೆಕ್ಟ್ಸ್ ಓದಿದ್ದೀನಲ್ಲ, ಪಾಲಿಟಿ, ಎಕಾನಮಿ, ಅದು ಸಾಕಾಗುತ್ತೆ, 15-20 ಕ್ವೆಶ್ಚನ್ ಸ್ವಲ್ಪ ಓವರ್ಲುಕ್ ಮಾಡೋಣ ಅನ್ಸುತ್ತೆ. RCL ಅಂತೂ ರೀಡಿಂಗ್ ಕಾಂಪ್ರಿಹೆನ್ಷನ್ ಇಡೀ ಪ್ಯಾಸೇಜ್ ಓದ್ತಾ ಕುತ್ಕೊಬಿಡ್ತೀವಿ, ಮತ್ತೆ ಸ್ಪೀಡ್ ಕಂಟ್ರೋಲ್ ಮಾಡಲ್ಲ, ಯಾವ ಸ್ಪೀಡಲ್ಲಿ ಕ್ವೆಶ್ಚನ್ಸ್ ಕಂಟ್ರೋಲ್ ಮಾಡಬೇಕು ಅಂತ. ಮತ್ತೆ ಕೆಲವು ಭಯಗಳು ಇರುತ್ತೆ ಸ್ಟೂಡೆಂಟ್ಸ್ ಮಧ್ಯ. ಏನೇನು ಮ್ಯಾಥ್ ನಾನು ಸ್ವಲ್ಪ ವೀಕ್ ಇದ್ದೀನಿ, ನಾನು ಮ್ಯಾಥ್ ಮಾಡಕ್ ಆಗುತ್ತಾ? ಅಥವಾ ಇಂಗ್ಲಿಷ್ ಅಲ್ಲಿ RCಯಲ್ಲಿ ಓದುವ ಬದಂಗೆ ಇಂಗ್ಲಿಷ್ ಅರ್ಥನೇ ಆಗ್ತಿಲ್ಲ, ಏನಿದು ವೊಕ್ಯಾಬ್ಯುಲರಿ, ಇಷ್ಟು ಕಷ್ಟ ವರ್ಡ್ಸ್ ಇದೆ, ಇದ್ರ ಅರ್ಥ ಏನು ಅಂತ ಅನ್ಕೋತೀವಿ. ಈ ನಮ್ಮ ಪ್ರಯತ್ನ ವರ್ಕಿಂಗ್ ಪ್ರೊಫೆಷನಲ್ಸ್ ಆಗಿರ್ಬೋದು, ಪಾರ್ಟ್ ಟೈಮರ್ಸ್ ಆಗಿರ್ಬೋದು, ಫುಲ್ ಟೈಮರ್ಸ್ ಆಗಿರ್ಬೋದು, ರಿಯಟೆಂಪ್ಟ್ ಕೊಡ್ತಿರೋರ್ಗು ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ನಾನು ನಿಮ್ ಯತಿನ್ ಕುಮಾರ್, ನಾನು ಸ್ಪರ್ಧಾ ಅರಿವು ಅಲ್ಲಿ ಈ ಮೆಂಟಲ್ ಅಬಿಲಿಟಿ ಸಿಸ್ಯಾಟ್ ಫ್ಯಾಕಲ್ಟಿ ಆಗಿ ಕೆಲಸ ಮಾಡ್ತಿದ್ದೀನಿ. ನಮ್ಮ ಈ ಪ್ರಯತ್ನ ಅಥವಾ ವಿಡಿಯೋ ಸೀರೀಸ್ ಮುಖಾಂತರ ಹೇಳೋದೇನಂದ್ರೆ, ಈ ಮನೋಮಂತ್ರದಲ್ಲಿ ತರ್ಕದ ಮಂತ್ರ, ಯಶಸ್ಸಿನ ಗುರಿ, 35+ ಮೇಜರ್ ಟಾಪಿಕ್ಸ್ ನ ಡಿಸ್ಕಸ್ ಮಾಡೋಣ. ಆರ್ಟ್ಸ್, ಹ್ಯುಮ್ಯಾನಿಟೀಸ್, ನಾನ್ ಸೈನ್ಸ್ ಬ್ಯಾಕ್ ಗ್ರೌಂಡ್ ಎಲ್ಲರಿಗೂ ಅರ್ಥ ಆಗೋ ರೀತಿ ನಾವು ಈಸಿಯಾಗಿ ತಗೊಂಡೋಗೋಣ. 50+ hours ಆಫ್ ವಿಡಿಯೋ ಲೆಕ್ಚರ್ಸ್ ನಾವು ಮಾಡೋಣ. ಎವ್ರಿ ಡೇ ಪ್ರಾಬ್ಲಮ್ ಸಾಲ್ವ್ ಮಾಡೋಕೆ ಪ್ರಯತ್ನ ಮಾಡೋಣ. ಸಪೋಸ್ ಎಕ್ಸಾಮ್ ಅಲ್ಲಿ ನಮಗೆ 225 ಅಂತ ಒಂದು ನಂಬರ್ ಬಂತು, ವಿ ಶುಡ್ ನೋ ಇಟ್ ಇಸ್ 15 ಸ್ಕ್ವೇರ್. 81 ಅಂತ ಒಂದು ನಂಬರ್ ಬಂತು, ವಿ ಶುಡ್ ಬಿ ನೋಯಿಂಗ್ ಇಟ್ ಇಸ್ 9 ಸ್ಕ್ವೇರ್. 729 ಅಂತ ಬಂತು, 55 ಫ್ಯಾಕ್ಟೋರಿಯಲ್ ಬಂತು, ಅಥವಾ 5/18 ಬಂತು. 5/18 ಇದಕ್ಕೆ ತೋರಿಸ್ತೀವಿ ನಾವು, ಕಿಲೋಮೀಟರ್ ಪರ್ ಅವರ್ ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡುವಾಗ 5/18, 18/5 ಎಲ್ಲ ಯೂಸ್ ಮಾಡ್ತಾ ಇರ್ತೀವಿ. ಓನ್ಲಿ ಸರ್ಟನ್ ಸೆಟ್ ಆಫ್ ನಂಬರ್ಸ್ ಮಾತ್ರ ಎಕ್ಸಾಮ್ ಬರುತ್ತೆ. ಯಾಕೆ ಅದು? Why should we have a hold on the first topic, which is number system? Some students ಕೆಲವು ಸರಿ ನಮ್ಮ ಮೆಂಟಲ್ ಅಬಿಲಿಟಿ ಕ್ವೆಶ್ಚನ್ಸ್ ಬಂದಾಗ ಆ ಕಡೆ ನೋಡಕ್ಕೂ ಹೆದರ್ತಾರೆ. ಪೀಪಲ್ ವಿಲ್ ಡೈರೆಕ್ಟ್ಲಿ ಸ್ಕಿಪ್. ಯಾಕೆ ಈ ತರ ಸ್ಕಿಪ್ ಮಾಡ್ತಾ ಇದ್ದಾರೆ? ಯಾಕೆ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಇಲ್ಲ? ಲೆಟ್ಸ್ ಮೇಕ್ ಇಟ್ ಈಸಿ ಫಾರ್ ದೆಮ್. In next 1 month we'll be having our own video series and we'll completely give it free of cost. From our end, your expectation is be sincere. Every day ಮಾಡಿ will improve the CSAT. ಎಕ್ಸಾಂಪಲ್, ಇನ್ ಜಾಗ್ರಫಿ, ಹಿಸ್ಟ್ರಿ ಅಥವಾ ಯಾವ್ದಾದ್ರು ಬೇರೆ ಸಬ್ಜೆಕ್ಟ್ ತಗೊಂಡು ಜಾಗ್ರಫಿ ತಗೊಂಡ್ರೆ ಫಂಡಮೆಂಟಲ್ಸ್ ಆಫ್ ಫಿಸಿಕಲ್ ಜಾಗ್ರಫಿ, ಹ್ಯೂಮನ್ ಜಾಗ್ರಫಿ 4 to 5 ಬುಕ್ಸ್ ಓದಬೇಕು ಟು ಗೆಟ್ ದ ಗ್ರಿಪ್ ಆನ್ ಇಟ್. ಅಥವಾ ಹಿಸ್ಟ್ರಿ ತಗೊಂಡ್ರೆ ಏನ್ಷಿಯಂಟ್ ಹಿಸ್ಟ್ರಿ ಇದೆ, ಮೆಡಿವಲ್ ಹಿಸ್ಟ್ರಿ ಇದೆ, ಆರ್ಟ್ ಅಂಡ್ ಕಲ್ಚರ್ ಇದೆ, ಮಾಡರ್ನ್ ಹಿಸ್ಟ್ರಿ ಇದೆ. ಇಷ್ಟೊಂದು ಸಬ್ಜೆಕ್ಟ್ಸ್ ಮಧ್ಯೆ ನಾವು ಓಡಾಡಬೇಕು ಫಾರ್ ಆನ್ಸರಿಂಗ್ ಹಿಸ್ಟ್ರಿ ಕ್ವಶನ್ಸ್. ಬಟ್ ಆಪ್ಟಿ ಒಂದ್ಸರಿ ಮುಗಿಸ್ಕೊಂಡ್ರೆ ಸಾಕು. ನೀವು UPSC ಕ್ವಶನ್ಸ್ ಆಗಿರ್ಬೋದು, KPSC, CTI, PSI, PDO, ಗ್ರೂಪ್ ಬಿ, ಗ್ರೂಪ್ ಸಿ, ಇವೆಲ್ಲಾ ಕ್ವೆಶ್ಚನ್ಸ್ ಆನ್ಸರ್ ಮಾಡಬಹುದು. ವಿಲ್ ಹ್ಯಾವ್ ಲೈವ್ ಡೌಟ್ ಕ್ಲಿಯರಿಂಗ್ ಸೆಷನ್ಸ್. ಡೌಟ್ಸ್ ಎಲ್ಲ ನೀಟಾಗಿ ಡಿಸ್ಕಸ್ ಮಾಡೋಣ. ವಿಲ್ ಕ್ಲಿಯರ್ ಆಲ್ ದ ಡೌಟ್ಸ್ ಅಂಡ್ ವಿ ವಿಲ್ ಪ್ರಾಕ್ಟೀಸ್ ಡೈಲಿ ಆಲ್ಸೋ. ಎಕ್ಸಾಂಪಲ್, ನಂಬರ್ ಸಿಸ್ಟಮ್ ಅಲ್ಲಿ ನೋಡಿದ್ರೆ ಸಮ್ ಟೇಬಲ್ಸ್ ಇರುತ್ತೆ. ಲೆಟ್ಸ್ ಸೇ 17 ಟೇಬಲ್ ಹೇಗೆ ನೋಡ್ತೀವಿ, ನೋಡಿದ ತಕ್ಷಣ ಕಷ್ಟ ಅನ್ಸುತ್ತಲ್ಲ. ಐ ಗಿವನ್ ಎಕ್ಸಾಂಪಲ್. ಎಷ್ಟು ಈಸಿಯಾಗಿ 17 ಕ್ವೆಶ್ಚನ್ಸ್ ಟೇಬಲ್ ನೆನ್ಪಿಟ್ಕೋಬಹುದು. 17, 34, 51, 68, 85, 102, 119, 136, 153 and then 170. 17 ಟೇಬಲ್ ಎಷ್ಟು ಈಸಿಯಾಗಿ ಹೇಳ್ಬೋದಲ್ಲ. 19 ಟೇಬಲ್ ನೋಡಿ, 19, 38, 57, 76, 95, 114, 133, 152, 171 and 190. ಇಷ್ಟು ಈಸಿಯಾಗಿ ಹೆಂಗ್ ಮಾಡಕ್ ಸಾಧ್ಯ? ನಾನು ಎಷ್ಟು ಈಸಿಯಾಗಿ ಸಿಸ್ಯಾಟ್ ಹೆಂಗ್ ಮಾಡಕ್ ಸಾಧ್ಯ? Come, we'll decipher that. Let's say number system will have maximum number of hours. ಯಾಕಂದ್ರೆ
It involves major concepts like what are the different types of numbers we have. Let's say integers andrenu, rational numbers andrenu, irrational numbers andrenu, perfect cubes andrenu, perfect numbers andrenu, squares ಹೇಗೆ ನೋಡೋದು, what all things we have to remember while answering this, ಅದೆಲ್ಲ ನೋಡೋಣ. We'll look into factorization also. What are the factors? What is highest common factor? HCF ಬಗ್ಗೆ ಮಾತಾಡ್ತೀವಿ. What is least common multiple? Factors ಹೇಗೆ ತಗೊಬರೋದು. ರಿಮೈಂಡರ್ ಥಿಯರಮ್ ಬಗ್ಗೆ ಮಾಡೋಣ. ಮೋಸ್ಟ್ ಆಫ್ ದಮ್ ರಿಮೈಂಡರ್ ಥಿಯರಮ್ ಎಷ್ಟು ಸಿಂಪಲ್ ಇದೆ ಅಂದ್ರೆ ಸ್ಕಿಪ್ ಮಾಡ್ತೀವಿ ನಾವು ರಿಮೈಂಡರ್ ಥಿಯರಮ್ಸ್ ನ. ಅಗೇನ್ we look at divisibility rules. Divisible by 2 ಅಂದ್ರೆ ಹೇಗಿರುತ್ತೆ, divisible by 4 ಅಂದ್ರೆ how many last digits we have to see, divisible by 8 ಅಂದ್ರೆ how many last digits we have to see, divisible by 11 ಅಂದ್ರೆ ಏನ್ ರೂಲ್, divisible by 7 ಅಂದ್ರೆ ಏನ್ ರೂಲ್, what are the principles of divisibility ನೋಡೋಣ. ಬೇಸ್ ಕಂಪ್ಯಾರಿಸನ್, a power m whole n ಅಥವಾ a power m into 1 n ಇದ್ರೆ ಏನ್ ಮಾಡಬೇಕು, a power n into a power n ಇದ್ರೆ ಏನಾಗುತ್ತೆ, ಅಥವಾ 1 by a power n ಇದ್ರೆ ಏನಾಗುತ್ತೆ, ಇದೆಲ್ಲ ನೋಡೋಣ. ಬೇಸ್ ಕನ್ವರ್ಷನ್ಸ್ we'll look at thoroughly. Again HCF LCM ನೋಡುವಾಗ highest common factor ಅಥವಾ least common multiple ಯಾವ ತರ ಕ್ವೆಶ್ಚನ್ಸ್ ಬರ್ತದೆ HCF LCM ಅಲ್ಲೋ ಅದನ್ನ ನೋಡೋಣ. And using that we can also solve digits or book problems. Example, let's say a book has 120 pages. How many times a typewriter will type ಅಂತ ಕ್ವೆಶ್ಚನ್ಸ್ ಬರುತ್ತೆ. ಅದನ್ನ ಹೇಗೆ ನೋಡ್ತೀವಿ, ಬುಕ್ ಅಲ್ಲಿ ನಂಬರ್ ಆಫ್ ಪೇಜಸ್ ಗೂ ಎಷ್ಟು ಡಿಜಿಟ್ಸ್ ಟೈಪ್ ಮಾಡಿದ್ರೆ ಅಂತ ಹೇಗೆ ರಿಲೇಟ್ ಆಗುತ್ತೆ ಅದೆಲ್ಲ ನೋಡೋಣ. ಪರ್ಸೆಂಟೇಜ್ 1/2 ಅಂದ್ರೆ ಎಷ್ಟು, 50%, 1/3 ಅಂದ್ರೆ 33%, 1/4 25%, 1/5 20%, 1/6 ಎಷ್ಟು ಬರುತ್ತೆ, 16.66% ಬರುತ್ತೆ. ಈ ತರ 1/20 ವರೆಗೂ ನಾವು ಕಲ್ತ್ರೆ how easily we can tackle this percentage problems. ಅಥವಾ ಫ್ರಾಕ್ಷನ್ಸ್, ಪ್ರಾಪರ್ ಫ್ರಾಕ್ಷನ್, ಇಂಪ್ರಾಪರ್ ಫ್ರಾಕ್ಷನ್ಸ್, ಇದೆಲ್ಲ ಹೇಗೆ ನೋಡೋದು ನೋಡೋಣ. ಆಲ್ಸೋ ಪರ್ಸೆಂಟೇಜಸ್ ಡೈರೆಕ್ಟ್ಲಿ ಲಿಂಕ್ ಟು averages. Averagesಲಿ ಎಕ್ಸಾಮ್ ಅಲ್ಲಿ ನಮ್ಮ SSLC 6 ಸಬ್ಜೆಕ್ಟ್ಸ್ ಇರುತ್ತೆ. ವಾಟ್ ಇಸ್ ಅವರ್ ಪರ್ಸೆಂಟೇಜ್ ಅಂತ ಕೇಳಿದ್ರೆ ವಾಟ್ ಆರ್ ವಿ ಟೆಲಿಂಗ್, ವಿ ಆರ್ ಟೆಲಿಂಗ್ ನಮ್ ಆವರೇಜ್ ಎಷ್ಟಿತ್ತು ಎಲ್ಲ ಸಬ್ಜೆಕ್ಟ್ ಅಲ್ಲೂ ಸೇರಿಸಿ 90% ಆದ್ರೆ ನಮ್ದು ಆವರೇಜ್ ಅಲ್ವಾ. ಅದೇ ತರ ಎಷ್ಟೊಂದು ಕ್ವೆಶ್ಚನ್ಸ್ ಬರುತ್ತೆ. ವಿರಾಟ್ ಕೊಹ್ಲಿ ಆವರೇಜ್ ನಂಬರ್ ಆಫ್ ರನ್ಸ್ ಎಷ್ಟು ಹೊಡಿತಾರೆ, ಆವರೇಜ್ ಹೇಗೆ ಮಾಡ್ತೀವಿ, ಸಮ್ ಆಫ್ all the entities by number of entities ಅಂತ ನೋಡ್ತೀವಿ. ಅಗೇನ್ ಪರ್ಸೆಂಟೇಜ್ ಇಂದ ಪ್ರಾಫಿಟ್ ಲಾಸ್ ಸ್ಟೇಟ್ಮೆಂಟ್ಸ್ ಈಸಿಯಾಗಿ ಗೊತ್ತಾಗುತ್ತೆ. ಪ್ರಾಫಿಟ್ ಅಲ್ಲಿ ಲಾಸ್ ಅಲ್ಲಿ ಏನ್ ನೋಡ್ತೀವಿ ನಾವು, ಪ್ರಾಫಿಟ್ ಪರ್ಸೆಂಟೇಜ್ ಎಷ್ಟು, ಲಾಸ್ ಪರ್ಸೆಂಟೇಜ್ ಎಷ್ಟು, ಪ್ರಾಫಿಟ್ ಆಯ್ತಾ ಲಾಸ್ ಆಯ್ತಾ. ಎಕ್ಸಾಂಪಲ್ ಮಿಲ್ಕ್ ಮನ್ ಪ್ರಾಬ್ಲಮ್ ಅಲ್ಲಿ ಅಕಸ್ಮಾತ್ ಹಾಲ್ ಜೊತೆ ನೀರ್ ಮಿಕ್ಸ್ ಮಾಡಿದಾಗ ಆಗ ಏನಾಗುತ್ತೆ, ವಾಟ್ ವಿಲ್ ಬಿ ದ ಪ್ರಾಫಿಟ್ ಪರ್ಸೆಂಟೇಜ್, ದಟ್ ವಿಲ್ ಹ್ಯಾಪನ್. Then we'll also look at simple interest and compound interest problems. What are the usual formulas or the easy problems we can do this in simple interest and compound interest formula. Quarterly ಹೆಂಗ್ ಹೋಗುತ್ತೆ ಅಥವಾ annually ಏನ್ ಫಾರ್ಮುಲಾ ವೇರಿ ಆಗುತ್ತೆ, ಇದೆಲ್ಲ ನೋಡೋಣ. By using the simple rules or simple formulas we can get into it. Ratio and proportion, this is one of the most fundamental chapters. Example, A does the work. Let's say ಬರೀ ಎ ಮಾತ್ರ ಕೆಲಸ ಮಾಡಿದ್ರೆ 10 ದಿನದಲ್ಲಿ ಮುಗಿಸ್ತಾರೆ, ಬರೀ ಬಿ ಮಾತ್ರ ಕೆಲಸ ಮಾಡಿದ್ರೆ 8 ದಿನದಲ್ಲಿ ಮುಗಿಸ್ತಾರೆ, ಎ ಬಿ ಇಬ್ರು ಕೂಡ ಕೆಲಸ ಮಾಡಿದ್ರೆ ಎಷ್ಟು ದಿನದಲ್ಲಿ ಮುಗಿಸ್ತಾರೆ, ದಟ್ ವುಡ್ ಬಿ ಒನ್ ಸೆಟ್ ಆಫ್ ಕ್ವೆಶ್ಚನ್ಸ್. ಅಥವಾ ಎ ಬಿ ಇಬ್ರು ಒಟ್ಟಿಗೆ ಮಾಡ್ತಿದ್ದಾರೆ ಬಟ್ ಎ ಲಾಸ್ಟ್ 2 days ಇದ್ದಾಗಲೇ ಬಿಟ್ಟು ಹೋದ್ರು, ಆತರ ಕ್ವೆಶ್ಚನ್ಸ್. ಅಥವಾ ಎ ಮತ್ತೆ ಬಿ ಇಬ್ರು ಕೆಲಸ ಮಾಡ್ತಿರ್ತಾರೆ, ಆಗ ಬಿ ಆಫ್ಟರ್ 2 days ಜಾಯ್ನ್ ಆಗ್ತಾರೆ, ಅಂತ ಕ್ವೆಶ್ಚನ್ಸ್ ಹೆಂಗ್ ಸಾಲ್ವ್ ಮಾಡ್ಬೇಕು ನೋಡೋಣ. ಮತ್ತೆ ರೇಷಿಯೋ ಪ್ರಪೋರ್ಷನ್ಸ್ ಹೇಗೆ ನಾವು correlate ಮಾಡಬೇಕು, how different ratio proportions we can bring them together ಅದ್ ನೋಡೋಣ. ಟೈಮರ್ ಬಾಕ್ಸ್ ಸಿಮಿಲರ್. ಪಿಸ್ಟನ್ ಅಲ್ಲಿ let's say we have a pipe A which is a inlet, pipe B which is also inlet, and pipe C which is a outlet. ಈ ತರ ಸಿಚುವೇಶನ್ಸ್ ಅಲ್ಲಿ ಪೈಪ್ ಎ ಅಥವಾ ಪೈಪ್ ಬಿ ಸೈಮಲ್ಟೇನಿಯಸ್ಲಿ ಆನ್ ಆದ್ರೆ ಎಷ್ಟು ಬೇಗ ನೀರು ತುಂಬುತ್ತೆ. ಎ ಇದ್ದಾಗ ಬರೀ ಎ ಮಾತ್ರ ಆನ್ ಮಾಡಿದ್ರೆ 10 hours ಅಲ್ಲಿ ತುಂಬಿ, ಬಿ ಆರ್ ಮಾತ್ರ ಆನ್ ಮಾಡಿದಾಗ 5 hours ಅಲ್ಲಿ ತುಂಬಿದ್ರೆ, ಎ ಬಿ ಎರಡು ಒಟ್ಟಿಗೆ ಆನ್ ಮಾಡಿದ್ರೆ ಯಾವಾಗ ತುಂಬುತ್ತೆ. ಇನ್ ಕೇಸ್ ಔಟ್ಲೆಟ್ ಪೈಪ್ ಇದೆಯಲ್ಲ ಸಿ ಅದು ಆನ್ ಮಾಡಿದ್ರೆ ಹೇಗಾಗುತ್ತೆ, ಈ ತರ ಪ್ರಾಬ್ಲಮ್ ವೇರಿಯೇಷನ್ಸ್ ಎಲ್ಲ ಕೂಡ ನೋಡೋಣ. ಸ್ಪೀಡ್ ಟೈಮ್ 5/18 ಏನಕ್ಕೆ ಇಷ್ಟೊಂದು ಇಂಪಾರ್ಟೆಂಟ್, 8/5 18/5 ಏನಕ್ಕೆ ಇಷ್ಟು ಇಂಪಾರ್ಟೆಂಟ್. ವೆಲಾಸಿಟಿ ಅಂದ್ರೆ ರಿಲೇಟಿವ್ ವೆಲಾಸಿಟಿ ಅಂದ್ರೆ ಏನು, v1 ಮೈನಸ್ v2 ಯಾವಾಗ ಮಾಡ್ತೀವಿ, v2 ಮೈನಸ್ v1 ಪ್ಲಸ್ v2 ಯಾವಾಗ ಮಾಡ್ತೀವಿ, ಯಾವಾಗ ಆಡ್ ಮಾಡ್ತೀವಿ, ಯಾವಾಗ ಸಬ್ಟ್ರಾಕ್ಟ್ ಮಾಡ್ತೀವಿ. ಫರ್ದರ್ ಮೋರ್ ಬೋಟ್ ಪ್ರಾಬ್ಲಮ್ ನೋಡ್ಬೇಕಾದ್ರೆ ಯಾವಾಗ ಆಡ್ ಆಗುತ್ತೆ, ಯಾವಾಗ ಸಬ್ಟ್ರಾಕ್ಟ್ ಆಗುತ್ತೆ, ಸ್ಪೀಡ್ ಆಫ್ ದ ಸ್ಟ್ರೀಮ್ ಏನು, ಸ್ಪೀಡ್ ಆಫ್ ದ ಬೋಟ್ ಏನು, ಇದೆಲ್ಲ ನಾವು ನೋಡ್ತೀವಿ. ಫರ್ದರ್ ಮೋರ್ ಲೀನಿಯರ್ ಮೋಷನ್ ಪ್ರಾಬ್ಲಮ್ಸ್ಗೂ ಸರ್ಕ್ಯುಲರ್ ಮೋಷನ್ ಪ್ರಾಬ್ಲಮ್ಸ್ಗೂ ಏನ್ ವ್ಯತ್ಯಾಸ, 2πr ಅಂದ್ರೆ ಏನದು, ಪೈ ಅಂದ್ರೆ ಏನು, ಪೈ ಏನ್ ಡಿನೋಟ್ ಮಾಡುತ್ತೆ, ಸರ್ಕ್ಯುಲರ್ ಅಲ್ಲಿ ಹೆಂಗ್ ಹೋಗುತ್ತೆ. ಲೆಟ್ಸ್ ಸಿ ಆಲ್ ದಿಸ್. Furthermore, mensuration. What are the different three-dimensional figures we look into? We look into cube, we look into cuboid, we look into cylinder, we look into a sphere, and we'll also look into hemisphere, and so on, cone, so on. These mensuration problems are easy to tackle. How do we even memorize minimum number of formulas, but still get into the right answer? We'll go into detail. Permutation combination ಅಂತೂ ಕೆಲವು ಸ್ಟೂಡೆಂಟ್ಸ್ permutation combination problems ಬಂದಿದ ತಕ್ಷಣ ದೂರ ಹೊರಟೋಗ್ತಾರೆ. ಯಾಕೆ, ಆಂಟಿ ಪ್ರಿನ್ಸಿಪಲ್ ಅಂದ್ರೆ ಏನು, ಆರ್ ಪ್ರಿನ್ಸಿಪಲ್ ಅಂದ್ರೆ ಏನು, ಎನ್ ಪಿ ಆರ್ ಅಂದ್ರೆ ಏನು, ಎನ್ ಸಿ ಆರ್ ಹೆಂಗ್ ಬಂತು, ಎನ್ ಪಿ ಆರ್ ಇಸ್ ಗೋಲ್ ಟು ಎನ್ ಫ್ಯಾಕ್ಟೋರಿಯಲ್ ಬೈ ಎನ್ ಮೈನಸ್ ಆರ್ ಫ್ಯಾಕ್ಟೋರಿಯಲ್ ಏನಕ್ಕಾಯ್ತು, ಅಥವಾ ಎನ್ ಸಿ ಆರ್ ಫ್ಯಾಕ್ಟೋರಿಯಲ್ಸ್ ಹೇಗ್ ಬಂತು, ಎನ್ ಫ್ಯಾಕ್ಟೋರಿಯಲ್ ಅದ್ರ ಅರ್ಥ ಏನು, ಏನಕ್ಕೆ ಬಂತು ಇದು, ಮತ್ತೆ ಯಾವಾಗ ಪರ್ಮುಟೇಷನ್ ಮಾಡ್ಬೇಕು, ಯಾವಾಗ ಕಾಂಬಿನೇಷನ್ ಮಾಡ್ಬೇಕು, ಯಾವಾಗ
ಪೊಸಿಷನ್ ಅಥವಾ ಅರೇಂಜ್ಮೆಂಟ್ಸ್ ಇಂಪಾರ್ಟೆಂಟ್ ಆಯ್ತು, ಯಾವಾಗ ಪೊಸಿಷನ್ ಮತ್ತೆ ಅರೇಂಜ್ಮೆಂಟ್ ಇಂಪಾರ್ಟೆಂಟ್ ಆಗಲಿಲ್ಲ, ಇಂಥ ಸಿಚುವೇಶನ್ ಇಂಥ ಪ್ರಾಬ್ಲಮ್ಸ್ ನಾವು ನೋಡ್ತೀವಿ. ಅಗೇನ್ ಕಂಟಿನ್ಯೂಷನ್ ಆಫ್ ಪರ್ಮಿಟೇಷನ್ ಪ್ರಾಬ್ಲೇಷನ್ ಅಥವಾ ಡೀಪ್ಲಿ ಇಂಟರ್ಲಿಂಕ್ ಇರೋದು ಪ್ರಾಬಿಲಿಟಿ ಟಾಪಿಕ್ಸ್. ಸಪೋಸ್ ಐ ಟಾಸ್ ಅ ಕಾಯಿನ್, ಅಲ್ಲಿ ಎರಡು ಔಟ್ಕಮ್ಸ್ ಇರುತ್ತೆ, ಒಂದು ಹೆಡ್ ಇದೊಂದು ಟೇಲ್. ಪ್ರಾಬಿಲಿಟಿ ಅಂದ್ರೆ ಏನು? ನ್ಯೂಮರೇಟರ್ ಏನಿರುತ್ತೆ ಫೇವರಬಲ್ ಇವೆಂಟ್ ಡಿವೈಡೆಡ್ ಬೈ ಟೋಟಲ್ ಇವೆಂಟ್ಸ್. So, if I toss a coin, what is the probability that I'll get a head? 50% alla, which is half. What is the probability that I'll get a tail, which is again a half? So, we know there are two outcomes, favorable outcome and one outcome. So, that thing. Again, we'll take example of dice. We'll take example of cards. Cards, cards irutte, pack of cards is 52 cards irutte. How many red will be there? 26 red will be there. How many black will be there? 26 black will be there. Furthermore, itera subtypes irutte. Again, Bayes theorem andre eno, independent events andre eno, dependent events andre eno, we'll take a look at it. And probability help trap ಮಾಡ್ತಾರೆ. One minus of the other probability ಹೆಂಗ್ ಕಂಡುಹಿಡಿತೀವಿ ನಾವು? We'll look at it. Venn diagrams ಇದ್ದಾಗ A union B ಅಥವಾ A intersection B ಯಾವಾಗ ತಗೋತೀವಿ, ಮತ್ತೆ only A ಅಥವಾ ಓನ್ಲಿ ಬಿ ಅಥವಾ ನೈದರ್ ಎ ಅಂಡ್ ಬಿ ಯಾವಾಗ ತಗೋತೀವಿ, ವಿಲ್ ಟೇಕ್ ಅ ಡೀಪರ್ ಕ್ಲೋಸ್ ಲುಕ್ ಇನ್ ಟು ಇಟ್. ಮತ್ತೆ APGP ಪ್ರಾಬ್ಲಮ್ಸ್ ಇದ್ದಾಗ ಅರ್ಥಮೆಟಿಕ್ ಪ್ರಾಪೋಸಿಷನ್ ಯಾವ ಫಾರ್ಮ್ ಬರುತ್ತೆ, ಸಮ್ ಆಫ್ ಎನ್ ಟರ್ಮ್ಸ್ ಏನು, nth ಟರ್ಮ್ ಹೆಂಗ್ ಫೈಂಡ್ ಮಾಡ್ತೀವಿ, ಸೇಮ್ ಥಿಂಗ್ ವಿತ್ ರೆಸ್ಪೆಕ್ಟ್ ಟು GP, ವಿಲ್ ಟೇಕ್ ಅ ಕ್ಲೋಸರ್ ಲುಕ್ ಅಟ್ ಇಟ್. ಅಂಡ್ ಸೇಮ್ ಸಮ್ಟೈಮ್ಸ್ APGP ಪ್ರಾಬ್ಲಮ್ಸ್ ಆರ್ ಲಿಂಕ್ಡ್ ವಿತ್ ಸೀರೀಸ್ ಪ್ರಾಬ್ಲಮ್ಸ್. ಇನ್ ರೀಸೆಂಟ್ ಇಯರ್ಸ್ ಎಸ್ಪೆಷಲಿ ಹೈಯರ್ ಲೆವೆಲ್ ಕ್ವಶನ್ಸ್ ಕೇಳಬೇಕಂದ್ರೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಎರಡು ಕಾನ್ಸೆಪ್ಟ್ ಇಂಟರ್ಲಿಂಕ್ ಮಾಡ್ತಾರೆ. ಆಗ ಸ್ಟೇಟ್ಮೆಂಟ್ ಬೇಸ್ಡ್ ಪ್ರಾಬ್ಲಮ್ಸ್ ಬರ್ತಾ ಇದೆ. ಸೊ ನೆಕ್ಸ್ಟ್ ಚೇಂಜ್ ಆಗೋ ಎಕ್ಸಾಮ್ ಪ್ಯಾಟರ್ನ್ಗೂ ನೆಕ್ಸ್ಟ್ ಬರೋ ಚಾಲೆಂಜಿಂಗ್ ಪ್ಯಾಟರ್ನ್ ಅಂದ್ರೆ ಅದೇ ಡಿಟರ್ಮಿನಿಂಗ್ ಕ್ವಶನ್ಸ್ ಇರುತ್ತೆ. ಹೂ ವಿಲ್ ಗೆಟ್ ದಟ್ ಎಕ್ಸ್ಟ್ರಾ 2 marks or extra 4 marks ಅಂತ ಕ್ವಶನ್ಸ್ ಆನ್ಸರ್ ಮಾಡೋಕ್ಕೂ ಈ ವಿಡಿಯೋಸ್ ಹೆಲ್ಪ್ ಆಗುತ್ತೆ. ಮತ್ತೆ ಮಿಸ್ಲೇನಿಯಸ್ ಟಾಪಿಕ್ಸ್, ವೇರಿಯಸ್ ಅದರ್ ಟಾಪಿಕ್ಸ್, ಬಾರ್ಡ್ ಮಾಸ್ ಇರಬಹುದು, ಅನೇಕ ಟಾಪಿಕ್ಸ್ ನ ಇಲ್ಲಿ ನಾವು ಕವರ್ ಮಾಡ್ತೀವಿ. Logical reasoning ಅಲ್ಲಿ blood reasoning. Example, if I take, if this person, pointing at that person, I'll say, if this person is someone's father's mother's granddaughter, nish ಅಂತ ಹೇಳ್ಬಿಟ್ರೆ ನಾವು ಏನಂತ ಫುಲ್ ಕನ್ಫ್ಯೂಸ್ ಆಗೋಗ್ತೀವಿ. ಬಟ್ ಪಾರ್ಟ್ ಹೆಂಗ್ ತಗೊಂಡು ಎಕ್ಸಾಂಪಲ್ ಮೇಲ್ ಅಂದ್ರೆ ಪ್ಲಸ್, ಫಿಮೇಲ್ ಅಂದ್ರೆ ಮೈನಸ್, 2-3 ಜನರೇಷನ್ ಹೆಂಗ್ ಬರ್ಕೋತೀವಿ ಅದೆಲ್ಲ ನಾವು ಇದ್ರಲ್ಲಿ ನೋಡ್ತೀವಿ. ಅಗೇನ್ ರ್ಯಾಂಕಿಂಗ್, ಸೀಕ್ವೆನ್ಸಿಂಗ್ ಪ್ರಾಬ್ಲಮ್ಸ್ ಇದೆಲ್ಲ ಮಾಡ್ತೀವಿ. ನೆಕ್ಸ್ಟ್ ಆಲ್ಫಾಬೆಟ್ ಪ್ರಾಬ್ಲಮ್ಸ್ ಸಿಮಿಲರ್ ABCD ಅಂತ ಬರ್ಕೋತೀವಲ್ಲ, ಆಲ್ಫಾಬೆಟ್ ಹೇಗೆ ಬರ್ಕೊಂಡ್ರೆ ಈಸಿಲಿ ವಿ ಕ್ಯಾನ್ ಗೆಟ್ ದ ಆನ್ಸರ್ ಇನ್ 30 seconds. ದೇರ್ ಇಸ್ ಅ ಪ್ಯಾಟರ್ನ್ ಟು ರೈಟ್ ಆಲ್ಫಾಬೆಟ್ಸ್ ಅಂಡ್ ಪ್ಯಾಟರ್ನ್ ಟು ಆನ್ಸರ್ ದಿಸ್ ಸೀಕ್ವೆನ್ಸಿಂಗ್. ಸೀಕ್ವೆನ್ಸ್ ನೋಡಿದ ತಕ್ಷಣ ಹೇಗೆ ಗೊತ್ತಾಗುತ್ತೆ? ದೇರ್ ಆರ್ ಹಾರ್ಡ್ಲಿ 6 to 7 ಡಿಫರೆಂಟ್ ಸೀಕ್ವೆನ್ಸ್ ಪ್ರಾಬ್ಲಮ್ಸ್. ಆ ಪ್ಯಾಟರ್ನ್ ನೋಡ್ಕೊಂಡ್ಬಿಟ್ರೆ ವಿಚ್ ಸೀಕ್ವೆನ್ಸ್ ಇದು ಫಿಟ್ ಆಗುತ್ತೆ ಅಂತ ನೋಡಿದ್ರೆ ವಿಲ್ ಡೈರೆಕ್ಟ್ಲಿ ಗೆಟ್ ದ ಆನ್ಸರ್ ಹಿಯರ್. ನೆಕ್ಸ್ಟ್ ಇಸ್ ಸಿಲೋನಿಸಮ್. ಇಫ್ ಐ ಟೆಲ್ ಯು all dogs are animals, ಎಲ್ಲ ನಾಯಿಗಳು ಪ್ರಾಣಿಗಳು, ಮೇಕ್ ಸೆನ್ಸ್? ಕ್ಯಾನ್ ಐ ಆಲ್ಸೋ ಟೆಲ್ all animals are dogs? ನೋ, ಹೇಳಕ್ಕಾಗಲ್ಲ. ಸೊ ವೈ ಅಂತ ಪ್ರಾಬ್ಲಮ್ ನಮಗೆ ಸಿನೋನಿಸಮ್ ಅಲ್ಲಿ ಕೇಳ್ತಾರೆ. ಇದು ಡಾಗ್ಸ್ ಇದು ಕಾಮನ್ ಸೆನ್ಸ್ ಅಪೀಲ್ ಆಗ್ತಾ ಇದೆ. ಬಟ್ ಅಗೇನ್ ಈ ಸಿನೋನಿಸಮ್ಸ್ ಬಂದಾಗ ಸರ್ಕಲ್ಸ್ ಹಾಕ್ತೀವಿ and we write intersecting circles, we write overlapping circles, we write distinct circles. ಇದೆಲ್ಲ ಮಾಡಿದಾಗ more and more syllogism problems ನಾವು ಸಾಲ್ವ್ ಮಾಡಿದಾಗ one of the toughest topic. ಲಾಸ್ಟ್ 2 KAs ನೋಡಿದ್ರು ನೀವು syllogism problems ಇದ್ದೇ ಇರುತ್ತೆ. ನೆಕ್ಸ್ಟ್ KAs ಅಲ್ಲೂ syllogism problems ಇರುತ್ತೆ. ಅಷ್ಟು ಇಂಪಾರ್ಟೆಂಟ್ ಟಾಪಿಕ್ ಇದು. ಅಗೇನ್ ಲೀನಿಯರ್ ಅರೇಂಜ್ಮೆಂಟ್, ಸೀಟಿಂಗ್ ಅರೇಂಜ್ಮೆಂಟ್ ಹೆಂಗ್ ವೇರಿ ಆಗುತ್ತೆ? ಲೀನಿಯರ್ ಸ್ಕೇಲ್ ಅಂದ್ರೆ ಏನು, ಸೀಟಿಂಗ್ ಸ್ಕೇಲ್ ಅಲ್ಲಿ ಹೇಗೆ ವೇರಿ ಆಗುತ್ತೆ? ಎಕ್ಸಾಂಪಲ್, ನಾವು ಇದಕ್ಕೆ ಹೆಂಗೆ ನಾವು ರ್ಯಾಂಕಿಂಗ್ ಹೆಲ್ಪ್ ತಗೋತೀವಿ, ಸೀಕ್ವೆನ್ಸಿಂಗ್ ಹೆಲ್ಪ್ ತಗೋತೀವಿ, ಮತ್ತೆ ಪರ್ಮಿಟೇಷನ್ ಕಾಂಬಿನೇಷನ್ ಹೆಲ್ಪ್ ಹೆಂಗ್ ತಗೋಬರ್ತೀವಿ, ಹೌ ಡು ವಿ ಆನ್ಸರ್ ಆಲ್ ದಿಸ್, ದಟ್ಸ್ ಇಂಪಾರ್ಟೆಂಟ್. ಮತ್ತೆ ಸರ್ಕ್ಯುಲರ್ ಇದ್ದಾಗ ಏನ್ ಮಾಡಿಫಿಕೇಶನ್ ಮಾಡ್ತೀವಿ, ಯಾಕೋ ಆ ಮಾಡಿಫಿಕೇಶನ್ ಆಗುತ್ತೆ, ವಿಲ್ ಟೇಕ್ ಅ ಲುಕ್ ಎಟ್ ಇಟ್. ಕ್ಲಾಕ್ ಅಲ್ಲಿ ಇದ್ದಾಗ ವಾಟ್ ಇಸ್ ದ ಆಂಗಲ್ ಬಿಟ್ವೀನ್ ದ ಕ್ಲಾಕ್, ಮಿನಿಟ್ ಸ್ಪೀಡ್ ಏನು, ಮಿನಿಟ್ ಹ್ಯಾಂಡ್ ಸ್ಪೀಡ್ ಏನು, ಅವರ್ ಹ್ಯಾಂಡ್ ಸ್ಪೀಡ್ ಏನು, ಆಂಗಲ್ ಏನ್ ಕ್ರಿಯೇಟ್ ಆಗ್ತಿದೆ, ಮತ್ತೆ ಕ್ಲಾಕ್ ಪ್ರಾಬ್ಲಮ್ಸ್ ಹೇಗೆ ಆನ್ಸರ್ ಮಾಡಬೇಕು ಸಿಂಪ್ಲೆಸ್ಟ್ ಪಾಸಿಬಲ್ ಸ್ಟೆಪ್ಸ್ ಅಲ್ಲಿ. ಕ್ಯೂಬ್ ಇದ್ರೆ ವಾಟ್ ಆರ್ ದ ಕ್ಯೂಬ್ ಮತ್ತೆ ಡೈಸ್ ವೆರಿ ಮಚ್ ಕ್ಲೋಸ್ ಇಂಟರ್ಲಿಂಕ್. 1 2 3 4 5 6 ಡೈಸ್ ಅಲ್ಲಿ 6 ನಂಬರ್ಸ್ ಇರುತ್ತಲ್ಲ, ದಿಸ್ ವಿಲ್ ಆಲ್ಸೋ ಬಿ ಲಿಂಕ್ ಟು ಪ್ರಾಬಿಲಿಟಿ. ದಿಸ್ ಚಾಪ್ಟರ್ ಆಲ್ ಆರ್ ಇಂಟರ್ಲಿಂಕ್ಡ್ ಚಾಪ್ಟರ್ಸ್. ಹೇಗೆ ನಾವು ಆನ್ಸರ್ ಮಾಡ್ತೀವಿ, ಅಥವಾ ವಾಟ್ ಆರ್ ದ ಫೇಸಸ್ ಆಪೋಸಿಟ್ ಟು ಕ್ಯೂಬ್ಸ್ ಕೊಡ್ತಾರೆ. UPSC ನೋಡಿದ್ರೆ ಒಂದು ಕ್ಯೂಬ್ ತಗೊಂಡು ಅದನ್ನ ಕಟ್ ಮಾಡಿದ್ರೆ ಹೌ ಮೆನಿ ಕಟ್ಸ್ ಆರ್ ರಿಕ್ವೈರ್ಡ್ ಟು ಬ್ರಿಂಗ್ ಇನ್ ಈಕ್ವಲ್ ಪಾರ್ಟ್ಸ್ ಅಂತ ಹೇಳ್ತೀವಿ ನಾವು. ಈ ತರ ಪ್ರಾಬ್ಲಮ್ಸ್ ಇರುತ್ತೆ. ಕ್ಯಾಲೆಂಡರ್ ಅಕ್ರಾಸ್ ಡೇಸ್, ಅಕ್ರಾಸ್ ಮಂತ್ಸ್, ಅಕ್ರಾಸ್ ಇಯರ್ಸ್ ಹೆಂಗ್ ಈಸಿಯಾಗಿ ಕ್ಯಾಲೆಂಡರ್ ಹೇಳ್ಬೋದು. ಎಕ್ಸಾಂಪಲ್, ಗಾಂಧಿ ಹುಟ್ಟಿದ ದಿನದಿಂದ ಇಂಡಿಯನ್ ಇಂಡಿಪೆಂಡೆನ್ಸ್ ಡೇಗೆ ಹೌ ಮೆನಿ ಡೇಸ್ ಆರ್ ದೇರ್, ಆರ್ ಇಫ್ ದಟ್ ಡೇ ವಾಸ್ Thursday, what will this day be? After across 2 different codes, ಎಷ್ಟು ಸಿಂಪಲ್ ಆಗಿ ಆನ್ಸರ್ ಮಾಡ್ಬೋದು. That will closely look into it. Non-verbal problems. This involves interpreting pattern through shapes, symmetry, analogies. ಈ ತರ questions, visual questions ಹೇಗೆ ಆನ್ಸರ್ ಮಾಡೋದು, ಈಸಿಯಾಗಿ ಹೇಗೆ ರಿಪ್ರೆಸೆಂಟ್ ಮಾಡೋದು. ಡೇಟಾ ಇಂಟರ್ಪ್ರಿಟೇಷನ್ ಕೇಸ್ ಮೇನ್ಸ್ ಅಲ್ಲಿ ಕೂಡ ಕೇಳ್ತಾರೆ. ಈಗ ಸ್ಟ್ಯಾಟಿಸ್ಟಿಕ್ಸ್ ಮತ್ತೆ ಎರಡು ಲಿಂಕ್ ಆಗ್ಬಿಟ್ಟು 15 ಮಾರ್ಕರ್ 10 ಮಾರ್ಕರ್ ಕೂಡ ಬರ್ತಿದೆ. ದಟ್ಸ್ ಅ ಇಂಪಾರ್ಟೆಂಟ್ ಟಾಪಿಕ್, ಡೇಟಾ ಇಂಟರ್ಪ್ರಿಟೇಷನ್. ಯಾವ ತರ ಗ್ರಾಫ್ ಇದೆ, ಪೈ ಚಾರ್ಟ್ ಇದೆ, ಲೈನ್ ಚಾರ್ಟ್ ಇದೆ, ಬಾರ್ ಚಾರ್ಟ್ ಇದೆ, ಈ ತರ ಚಾರ್ಟ್ ಇದೆ. ಹೌ ಟು ಇಂಟರ್ಪ್ರಿಟ್ ದಿಸ್, ಹೌ ಟು ಕ್ವಿಕ್ಲಿ ಗೆಟ್ ದ ಆನ್ಸರ್ ಔಟ್ ಆಫ್ ದಿಸ್ ಡೇಟಾ ಇಂಟರ್ಪ್ರಿಟೇಷನ್. This will again spend 3 hours for other topics. ಎಕ್ಸಾಂಪಲ್, ರೀಡಿಂಗ್ ಕಾಂಪ್ರಿಹೆನ್ಷನ್. ಐಡಿಯಾ ಅಂದ್ರೆ ಏನು, ಒಂದು ಪ್ಯಾರಾಗ್ರಾಫ್ ಇದೆ, ಅದರಲ್ಲಿ 4 ರಿಂದ 5 ಸ್ಟೇಟ್ಮೆಂಟ್ ಗಳಿದೆ. ಆಲ್ ದ 4 to 5 ಸ್ಟೇಟ್ಮೆಂಟ್ ಡೋಂಟ್ ಯು ಥಿಂಕ್ ರೆಪ್ರೆಸೆಂಟ್ ಸಮ್ ಐಡಿಯಾ?
All those are ideas. Let's say central idea. Central idea ಅಂದ್ರೆ ಏನು? It's a connecting idea which connects all the ideas. That is the central idea. How do we get to the central idea? Because it connects all the ideas. Again, crux ಅಂದ್ರೆ ಏನು? 4 ಐಡಿಯಾ ಹೇಳಿದ್ನಲ್ಲ, ಪ್ಯಾಸೇಜ್ ಅಲ್ಲಿ 4 ಸೆಂಟೆನ್ಸಸ್ ಇದೆ. ಆ 4 ಸೆಂಟೆನ್ಸ್ ಕೂಡ 4 ಐಡಿಯಾನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಈ 4 ಐಡಿಯಾದಲ್ಲಿ ವಾಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಐಡಿಯಾ ಅಥವಾ ವಾಟ್ ಇಸ್ ದ ಸಮರಿ ಆಫ್ ದಟ್ ಪ್ಯಾಸೇಜ್? ದಟ್ ಇಸ್ ಮೈ crux of the passage. Next, corollary. If A plus B is equal to C, can I also say that B is equal to C minus A? I can also say that ನಾನು ಅಲಿ ಆಗೋ ಬದಲು ಮಗಳ ಗಂಡ ಅನ್ಬೋದಾ? That is corollary. ಈ ಸ್ಪೆಸಿಫಿಕ್ ಕೀವರ್ಡ್ಸ್ ಕೊಟ್ಟಾಗ there will be a difference. Inference ಅಂದ್ರೆ ಏನು? ನಾವು ಒಂದು ಪ್ಯಾಸೇಜ್ ಓದಿದ್ವಿ, ಏನ್ ಕನ್ಕ್ಲೂಡ್ ಮಾಡ್ತೀವಿ, ಏನ್ ಇನ್ಫರ್ ಮಾಡ್ತೀವಿ, ಯೂಶಲಿ ವೋಂಟ್ ಇಟ್ ಬಿ ಇನ್ ದ ಫ್ಯೂಚರ್ ಟೆನ್ಸ್, ಮುಂದೆ ಏನು, ವೇ ಫಾರ್ವರ್ಡ್ ಆ ತರ ಅಂತ ಕೊಡುತ್ತಲ್ಲ. ಅದೇ ಅಸಂಪ್ಷನ್ ಅಂದ್ರೆ ಡೋಂಟ್ ಯು ಥಿಂಕ್ ಅದು ಅಸ್ಯೂಮ್ ಮಾಡ್ಬಿಟ್ಟು ಪ್ಯಾಸೇಜ್ ಬರ್ದಿರ್ತೀವಿ, ಡೋಂಟ್ ಯು ಥಿಂಕ್ ದಟ್ ವುಡ್ ಬಿ ಇನ್ ದ ಪಾಸ್ಟ್ ಟೆನ್ಸ್. ಸೊ ಹೆಂಗ್ ನಾವು ಡಿಫೈನ್ ಮಾಡ್ತೀವಿ, ಈ ಆಲ್ಸಿಗೆ ಹೇಗೆ ಟೆನ್ಸಸ್ ಜಸ್ಟ್ ಇಂಪಾರ್ಟೆಂಟ್ ಅದ್ ನೋಡ್ತೀವಿ. ನೆಕ್ಸ್ಟ್, implication ಅಥವಾ ಟೋನ್ ಆಫ್ ಪೇಪರ್. ವಾಟ್ ಡು ವಿ ಇಂಪ್ಲೈ? ವಾಟ್ ಇಸ್ ದ ಟೋನ್ ಆಫ್ ದ ಸ್ಪೀಕರ್? ವಾಟ್ ಇಸ್ ಇಟ್ ಟ್ರೈಂಗ್? ಸ್ಪೀಕರ್ ಖುಷಿಯಾಗಿ ಹೇಳ್ತಿದ್ರಾ, ಹ್ಯಾಪಿ ಮೂಡ್ ಹೇಳ್ತಿದ್ರಾ, ಸ್ಯಾಡ್ ಮೂಡ್ ಹೇಳ್ತಿದ್ರಾ, ಕಂಪ್ಲೇಂಟ್ ಮಾಡ್ತಿದಾರಾ, ಪ್ರೇಸ್ ಮಾಡ್ತಿದಾರಾ? ವಾಟ್ ಇಸ್ ದ ಟೋನ್ ಆಫ್ ದ ಸ್ಪೀಕರ್? ಆ ತರ ಕ್ವಶನ್ಸ್ ನ ರಿಸೀವ್ ಮಾಡ್ತೀವಿ. ಮತ್ತೆ ಸಜೆಷನ್ ಅಂದ್ರೆ ಏನು? ವಾಂಟ್ ಇಟ್ ಬಿ ಸಿಂಪಲ್ ಲೈಕ್ ಇನ್ಫರೆನ್ಸ್ ತರ ಆಗಲ್ವಾ, ಅಥವಾ ಸಮರಿ ತರ ಆಗಲ್ವಾ, ಅಥವಾ ಸಜೆಷನ್ ಏನೋ ಒಂದು ಸಜೆಸ್ಟ್ ಮಾಡ್ತಿದಾರಲ್ಲ, ವಾಟ್ ಇಸ್ author trying to suggest? ಈ ತರ ಕ್ವಶನ್ಸ್ ಆನ್ಸರ್ ಮಾಡ್ತೀವಿ. ಸೊ ಪ್ಲೀಸ್ ಸ್ಟೇ ಟ್ಯೂನ್. We'll have a daily video sessions and doubt clearing sessions too. In next 1 month, we will conquer mental ability questions, CSAT and aptitude. Thank you.